ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ, ಸತ್ಯವನ್ನರಿಯದ ಹೊರತು ಜೀವನ್ಮರಣ ಚಕ್ರದಿಂದ ಮುಕ್ತಿ ಸಿಗುವುದೇ ಇಲ್ಲ. ಅನಂತಭಾಯಿಯವರು ಈ ವಿಷಯವಾಗಿ ಈ ರೀತಿ ಹೇಳ್ತಾರೆ: ಸತ್ಯವನ್ನರಿಯದ ಹೊರತು ಜನನ ಮರಣಗಳ ಚಕ್ರದಿಂದ ಮುಕ್ತಿ ಸಿಗುವುದು ಸಾಧ್ಯವೇ ಇಲ್ಲ. ಸದಾ ನಾನೊಂದು ಚೈತನ್ಯ ಆತ್ಮ, ನನ್ನ ಕರ್ಮಗಳ ಬಂಧನವನ್ನು ಬಿಡಿಸಿಕೊಳ್ಳಲು ಅಥವಾ ತೀರಿಸಿಕೊಂಡು ಹೋಗುವ ಸಲುವಾಗಿ ಇಲ್ಲಿಗೆ ಬಂದಿದ್ದೇನೆ ಎಂಬ ಜಾಗೃತಿ ನಮ್ಮಲ್ಲಿ ಆಗದಿದ್ದರೆ ನಾವು ಕರ್ಮಾತೀತ ಸ್ಥಿತಿಗೆ ಬರುವುದಿಲ್ಲ. ಇದರಿಂದ ಆತ್ಮ ಅಜ್ಞಾನದಲ್ಲೇ ಉಳಿದುಕೊಂಡು ಬಿಡುತ್ತದೆ. ಮನುಷ್ಯ ಪದೇ ಪದೇ ಕರ್ಮಗಳನ್ನು ಮಾಡುತ್ತಾ ಹೋಗುತ್ತಾನೆ. ಇದರಿಂದಾಗಿ ಕರ್ಮಗಳನ್ನು ಮಾಡುವುದರಿಂದ ಬಂಧನಕ್ಕೆ ಒಳಗಾಗುತ್ತಾ ಹೋಗುತ್ತಾನೆ. ಮನಸ್ಸೇ ಈ ಎಲ್ಲ ಬಂಧನಕ್ಕೆ ಕಾರಣ ಮತ್ತು ಮನಸ್ಸೇ ಮುಕ್ತಿಗೂ ಸಹ ಕಾರಣವಾಗಿದೆ. ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಡದಿದ್ದರೆ ಕರ್ಮಗಳು ಹೆಚ್ಚಾಗಿ ಹೋಗಿ ನಾವು ಈ ಭವಬಂಧನದಲ್ಲಿ ಸಿಲುಕಿಕೊಂಡು ಬಿಡುತ್ತೇವೆ. ಈ ಸತ್ಯವನ್ನು ತಿಳಿದುಕೊಳ್ಳಬೇಕೆಂದರೆ ನಾವು ಯಾರು ಮತ್ತು ಆತ್ಮ ಎಂದರೆ ಏನು, ನಾನು ಎಲ್ಲಿಂದ ಬಂದೆ, ಈ ಸೃಷ್ಟಿ ಹೇಗಾಯಿತು, ಇದರ ಆದಿ ಅಂತ್ಯದ ಸತ್ಯ ಅರಿಯದ ಹೊರತು ಆತ್ಮ ಕರ್ಮಬಂಧನದಿಂದ ಮುಕ್ತಿಯನ್ನು ಪಡೆಯುವುದಿಲ್ಲ. ಈ ಮನಸ್ಸಿಗೆ ಜ್ಞಾನವನ್ನು ತಿಳಿಸಿದಾಗ ಇದರಿಂದ ಬಿಡುಗಡೆ ಸಾಧ್ಯವಿದೆ. ಚೇತನ ಆತ್ಮರಾದ ನಾವು ಈ ಜಡ ದೇಹಕ್ಕೆ ಬರಲು ಯಾವುದು ಕಾರಣವಾಯಿತು ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಚೈತನ್ಯ ಶಕ್ತಿಯ ಸ್ವರೂಪವನ್ನು ತಿಳಿದುಕೊಳ್ಳುವುದೇ ಜ್ಞಾನವಾಗಿದೆ ಮತ್ತು ಸೃಷ್ಟಿ ವಿಶಾಲವಾಗಿದೆ. ಅನಂತಾನಂತ ವಿಶಾಲ ಬ್ರಹ್ಮಾಂಡಗಳ ಈ ಸೃಷ್ಟಿಯಲ್ಲಿ ನಾವು ಒಂದು ಸೂಜಿಯ ಮೊನೆಗಿಂತಲೂ ಚಿಕ್ಕದಾದ ಒಂದು ಭೂಮಿ ಎಂಬ ಗ್ರಹದಲ್ಲಿ ಜೀವಿಸುತ್ತಿದ್ದೇವೆ ಎಂದು ಅರಿಯುವುದೇ ಪರಮಜ್ಞಾನವಾಗಿದೆ. ಅಂದರೆ ಪ್ರಳಯ, ಕಲ್ಪ ಪ್ರಳಯ ಇತ್ಯಾದಿಗಳು ಈ ಭೂಮಿಯ ಮೇಲೆ ಜರುಗುತ್ತಲೇ ಬಂದಿವೆ. ಅಂದರೆ ಈ ಭೂಮಿ ಶಾಶ್ವತವಲ್ಲ ಎಂದ ಮೇಲೆ ನಾವು ಇಲ್ಲಿಂದ ಶಾಶ್ವತ ವಿನಾಶಿ ಜಗತ್ತು ಅಂದರೆ ಬೇಹದ್ನ ಜಗತ್ತಿಗೆ ಹೋಗುವ ದಾರಿಯನ್ನು ಜ್ಞಾನದಿಂದ ಪಡೆಯಬೇಕು. ಈ ಬೇಹದ್ ಜ್ಞಾನ ತಿಳಿದಾಗ ಪರಿವರ್ತನೆ ಎಂಬುದು ಆರಂಭವಾಗುತ್ತದೆ. ಈ ಲೌಕಿಕದಲ್ಲಿ ಅನೇಕ ಪ್ರಕಾರದ ಜ್ಞಾನಗಳಿವೆ. ಅನೇಕ ಡಿಗ್ರಿಗಳನ್ನು ಪಡೆಯಬಹುದು. ಆದರೆ ಈ ಎಲ್ಲ ಡಿಗ್ರಿಗಳು ಭೂಮಿಯ ಮೇಲೆ ಒಂದು ಜನ್ಮಕ್ಕೆ ಸೀಮಿತವಾಗಿವೆ. ಒಂದು ಜೀವನ ಕಾಲಕ್ಕೆ ಮಾತ್ರ ಅವುಗಳ ಪ್ರಯೋಜನವಿದೆ. ಇಲ್ಲಿಂದ ಮೇಲೆ ಹೋದ ಮೇಲೆ ಈ ಲೌಕಿಕದಲ್ಲಿ ಪಡೆದ ಯಾವ ಡಿಗ್ರಿಗಳು, ಯಾವ ಪದವಿಗಳು, ಯಾವ ಸ್ಥಾನಮಾನಗಳು ಯಾವುವೂ ಕೂಡ ಕೆಲಸಕ್ಕೆ ಬರುವುದಿಲ್ಲ. ಈ ಜನ್ಮವಷ್ಟೇ ಅಲ್ಲ, ಅನಂತ ಜನ್ಮಗಳಿಂದ ಮುಕ್ತಿ ಹೊಂದಬೇಕೆಂದರೆ ಆತ್ಮಜ್ಞಾನವನ್ನು ತಿಳಿದುಕೊಳ್ಳಲೇಬೇಕು. ಇದು ಶಾಶ್ವತ ಡಿಗ್ರಿಯಾಗಿದೆ. ಇದುವೇ ಶಾಶ್ವತ ಪದವಿಯಾಗಿದೆ. ಪರಂ ಜ್ಞಾನ ಪ್ರಾಪ್ತಿಯಿಂದಲೇ ಜೀವನ್ಮುಕ್ತಿ ಸಾಧ್ಯ. ಈ ಪರಂ ಜ್ಞಾನದಲ್ಲಿ ಮುಂದುವರೆದಂತೆಲ್ಲ ನಮ್ಮಲ್ಲಿ ಪರಂ ತತ್ವ ಹೆಚ್ಚುತ್ತಾ ಹೋಗಿ ಪರಂ ಪ್ರಕಾಶ ಹೆಚ್ಚಾಗುತ್ತದೆ. ಪರಂ ಪ್ರಕಾಶ ಬಂದಾಗ ದಿವ್ಯ ಶಕ್ತಿಗಳು ಜಾಗೃತವಾಗುತ್ತವೆ. ಸದಾ ಜ್ಞಾನ ಸಾಗರದಲ್ಲಿ ಮುಳುಗಿ ಜ್ಞಾನವನ್ನು ಹೊಂದಿ ಬೇಹದ್ನ ಜ್ಞಾನವನ್ನು ತಿಳಿದು ಬೇಹದ್ನ ವೈರಾಗಿಗಳಾಗಿ ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಬೇಹದ್ ಕಿ ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. ಬೇಹದ್ ಕಿ